ಆದ್ರೆ ಅದು ಇಡೀ ಪ್ರಪಂಚಕ್ಕೆ ಸರಿಯಾಗಿ ಕಾಣಿಸುತ್ತೆ ಅಂತ ಅನ್ಕೊಂಬೇಡಿ. ನೋಡ್ ಮೀರಾ, ನನ್ನ ಹೆಂಡತಿ ಯಾವ ತಪ್ಪು ಮಾಡಿಲ್ಲ. ಅವಳು ತುಂಬಾ ಒಳ್ಳೆಯವಳು. ನಿಮ್ಮ ಅಕ್ಕನ ಸಾವಿಗೆ ಸೇವಂತಿ ಕಾರಣ ಅಲ್ಲ. ಅವತ್ತೇನಾಯ್ತು ಅಂತಂದ್ರೆ ಬೇಡ, ಬೇಕಾಗಿಲ್ಲ. ನನ್ನ ಹತ್ರ ಏನು ಹೇಳ್ಬೇಡಿ. ನನಗೆ ಯಾವ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಹೊರಟೋಗಿ, ಹೊರಟೋಗಿ ಇಲ್ಲಿಂದ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹೋಗಿ ಅನ್ನಲ್ಲ. ತಾಯಿ, ಏಯ್ ಅಶ್ವಿನ್, ಅಶ್ವಿನ್ ಏಳು ಮೇಲೆ ಏನ್ ಮಾಡ್ತಿದ್ಯಾ ನೀನು? ಅಲ್ಲ ಕಣೋ, ನನ್ ಕಾಲಿಗೆ ಯಾಕೆ ಬಿದ್ದೆ ನೀನು? ಅದಕ್ಕೆ ನಾನಿಲ್ಲಿ ಬರ್ತಿದ್ದೆ, ನಿಮ್ಮನ್ನ ನೋಡ್ದೆ, ಸಾಕ್ಷಾತ್ ದೇವಿ ಕಂಡಂಗ್ ಕಣ್ರಿ. ಅದಕ್ಕೆ ನನ್ಗೆ ಗೊತ್ತಿಲ್ದೇನೆ ಬಂದು ನಿಮ್ಮ ಕಾಲಕ್ಕೆ ಬಿದ್ಬಿಟ್ಟೆ. ಸಾಕ್, ಸುಮ್ನೆ ಇರೋ. ಏನೇನು ಹೇಳ್ಬೇಡ. ನಾನ್ ದೇವಿ ತರ ಕಾಣೋದಕ್ ಹೇಗ್ ಸಾಧ್ಯ? ನಾನೊಬ್ಳು ಸಾಮಾನ್ಯ ಮನುಷ್ಯಳು. ಇಲ್ಲ ಅದಕ್ಕೆ, ನಾವು ಹೊರಗಡೆಯಿಂದ ಬಂದ್ವಲ್ಲ, ನಿಮ್ಮನ್ನ ನೋಡ್ತಿದ್ದ ಹಾಗೆ ಸಾಕ್ಷಾತ್ ದೇವಿನೇ ಕೂತ್ಕೊಂಡಿರೋ ಹಾಗೆ ಅನ್ನಿಸ್ತು. ನಿಮ್ಮನ್ನ ನೋಡ್ತಿದ್ದಾಗೆ ನಾನು ಬೆರಗಾಗಿ ಹಾಗೆ ನಿಂತೆ. ಅಶ್ವಿನ್ ಕಾಲ್ಗೆ ಬಿದ್ದ. ಎಳಿರಿ ಎಳಿರಿ, ಚೆನ್ನಾಗಿ ನನ್ ಕಾಲು ಎಳಿರಿ. ಎಷ್ಟು ಎಳಿಬೇಕು ಅನ್ಸುತ್ತೋ ಎಳಿರಿ. ಇಲ್ಲ ಅದಕ್ಕೆ, ಭವಾನಿ ಅಮ್ಮ ಏನೋ ಮ್ಯಾಜಿಕ್ ಮಾಡಿದ್ದಾರೆ. ನಿಮ್ ಮುಖದಲ್ಲಿರೋ ಕಳೆ ಆಗಿದೆ. ಇದ್ರೂ ಇರಬಹುದು. ಸುಮಾರು ದಿನ ಸಂಸಾರ ಬಂಧನ ಎಲ್ಲ ಬಿಟ್ಟು ಜಪ ತಪ ಧ್ಯಾನ ಅಂತ ಕೂತಿದ್ನಲ್ಲ, ಆ ಧ್ಯಾನದ ಶಕ್ತಿ ನಮ್ಮೊಳಗಡೆ ಆ ರೀತಿ ಸಕಾರಾತ್ಮಕ ಶಕ್ತಿಗಳನ್ನ ತುಂಬಿರುತ್ತೆ. ನಾನೆಲ್ಲೋ ಓದಿದ್ದೆ, ದೇವಿ ಪೂಜೆ ಮಾಡ್ತಾ ಇದ್ರೆ ಅವ್ರಿಗೂ ದೇವಿ ಕಳೆ ಬರುತ್ತಂತೆ. ಹೌದೌದು, ನೀವೆಲ್ಲ ನಿಮ್ಮ ಅತ್ತಿಗೆ ಮುಖದಲ್ಲಿ ದೇವಿ ಕಳೆ ಬಂದಿದೆ ಅಂತ ಖುಷಿ ಪಡ್ತಾ ಇರಿ. ನಾನ್ ತಾಪತ್ರೆಯ ನನಗೆ. ಅಣ್ಣ, ಇದರಲ್ಲಿ ತಾಪತ್ರೆ ಆಗುವಂಥದ್ದು ಏನಣ್ಣ? ಅದಕ್ಕೆ ಹೋಗಿ ಸಾಧನೆ ಮಾಡ್ಕೊಂಡು ಬಂದ್ರು, ಈ ಮನೆನ ಉಳಿಸ್ಕೊಂಡ್ರು. ದುಷ್ಟಶಕ್ತಿ ವಿರುದ್ಧ ಹೋರಾಡಿ ಅವ್ರ ಆತ್ಮಗಳನ್ನ ಬಂಧಿಸಿ ನೀರಲ್ಲಿ ಹರಿಯಾಗಿ ಮಾಡಿದ್ರು. ಇಷ್ಟೆಲ್ಲ ಸಾಧನೆ ಮಾಡಿರ್ಬೇಕಾದ್ರೆ ಹೆಮ್ಮೆ ಪಡೋದ್ ಬಿಟ್ಟು ತಾಪತ್ರೆ ಅಂತ ಹೇಳ್ತಿದ್ಯಲ್ಲ ನೀನು? ನೀನು ಕೈ ಮುಗಿದು ಕಾಲಿಗೆ ಬಿದ್ದೆ ಅಂತ ನಾನು ಬೀಳಕ್ಕಾಗತ್ತೇನೋ? ಅಣ್ಣ, ಕಾಲಿಗೆ ಬೀಳೋದೆಲ್ಲ ಬೇಕಿಲ್ಲ.